ಹೌದು, ಗಣೇಶನ್ ನೋಡಿದ್ರೆ ತುಂಬಾ ಖುಷಿನೇ. ಅದು ಇವನ್ನ ನೋಡಿದ್ರೆ ತುಂಬಾ ಖುಷಿನೇ. ಯಾವ ಹಬ್ಬಕ್ಕೆ ಏನ್ ಖುಷಿ ಬರುತ್ತೆ ಗೊತ್ತಿಲ್ಲ, ನಮ್ದು ಈ ಗಣೇಶನ ಹಬ್ಬಕ್ಕೆ ಅಂದ್ರೆ ತುಂಬಾ ಖುಷಿನೇ. ಯೋಚನೆ ಮಾಡ್ತಾರೆ, ಯಾಕೆಂದ್ರೆ ಎಲ್ಲದರಲ್ಲೂ ಪ್ರೈಸಸ್ ಜಾಸ್ತಿ ರೈಸ್ ಆಗಿದೆ. ಜನನ ಯೋಚನೆ ಮಾಡ್ತಾರೆ ತಗೊಳಕ್ಕೆ. ಇದ್ರ ಬಗ್ಗೆ ಗ್ರಾಹಕರ ಪ್ರತಿಕ್ರಿಯೆ ಹೇಗಿದೆ ಅಂದ್ರೆ ಅವರೆಲ್ಲ ತುಂಬಾ ಮುತುವರ್ಜಿಸಿ ಒಳ್ಳೆ ಗೌರಿ ಗಣೇಶ ಹಬ್ಬನ ಒಂದು ಸ್ವಲ್ಪ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡೋ ರೀತಿಯಲ್ಲಿ ಎಲ್ಲ ಬಂದೆಲ್ಲ ವಿಸಿಟ್ ಮಾಡಿ ಎಲ್ಲ ತಗೊಳ್ತಾ ಇದ್ದಾರೆ. ಸರ್, ಈ ಬಾರಿ ಎಷ್ಟು ರೀತಿಯ ಗಣೇಶಗಳು ಲಭ್ಯ ಇದೆ? ಈ ಬಾರಿ ಬಂದಿದ್ದೇನೆ, ಸಾಂಗ್ಲಿಯಿಂದ ಬಂದಿದೆ ಹೊಸ ಗಣಪತಿ. ನೀವು ಇಂಟ್ರಡಕ್ಷನ್ ಆಗಿದೆ ನೋಡಿ, ಇಲ್ಲಿರೋದೆಲ್ಲ ಸಾಂಗ್ಲಿಯಿಂದ ಬಂದಿರೋದು. ಈ ವರ್ಷನೇ ಇಂಟ್ರಡಕ್ಷನ್ ಆಗ್ತಿರೋದು ವಿತ್ ಡ್ರೆಸ್. ಸರ್, ಈ ಬಾರಿ ಎಷ್ಟು ರೀತಿಯ ವಿವಿಧ ಗಣೇಶಗಳಿದೆ? ಇದೆಯಾ ಅಂತ ಏನಿಲ್ಲ ಮೇಡಮ್, ಮಾಮೂಲಿ POP ಬರೋದು. POP ಎಲ್ಲ ಸ್ಟಾಪ್ ಮಾಡಿದ್ದಾರೆ. ಪ್ಲಸ್ ನಾವು ಕೂಡ ತರ್ತಾ ಇಲ್ಲ. ಮಣ್ಣಿಂದ್ರಲ್ಲೇ ವೆರೈಟೀಸ್ ಬರ್ತಾ ಇದೆ. ಸೇಮ್ POP ಫಿನಿಶಿಂಗು ಬರ್ತಾ ಇದೆ ಅಂದ್ರೆ ಯಾವ ದರದಿಂದ ಯಾವ ದರದವರೆಗೂ ಇದೆ ಪ್ರೈಸ್? ಮೇಡಮ್. ಮಣ್ಣಿಂದಾಗಿರೋದ್ರಿಂದ ಬಾಂಬೆದಲ್ವಾ, ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ. ಹಾಂ ಸರ್, ಮಣ್ಣಿಂದ. ಯಾಕೆಂದರೆ ಅದು ಬರೋದು ಬಂದ್ಬಿಟ್ಟು ಬಾಂಬೆ, ನಾಸಿಕ್ ಸೈಡಿಂದ ಬರುತ್ತೆ. POP ಏನಿದೆ ಅದಕ್ಕಿಂತ ಇನ್ನೂ ಒಂದು ಪಟ್ಟಷ್ಟು ರೇಟ್ ಜಾಸ್ತಿ ಇರುತ್ತೆ. ಯಾಕೆಂದರೆ ಟ್ರಾನ್ಸ್ಪೋರ್ಟಲ್ಲಿ ಒಂದು ಸ್ವಲ್ಪ ಡ್ಯಾಮೇಜಸ್ ಆಗುತ್ತೆ, ಮತ್ತು ರೇಟ್ ಕೂಡ ಜಾಸ್ತಿ ಇದೆ. ರೆಗ್ಯುಲರ್ ನಮ್ದೇನು JD ಮಣ್ಣಿದೆ ಅದಕ್ಕಿಂತ ಬೇಗ ಡಿಸಾಲ್ವ್ ಆಗುತ್ತೆ. ಹಾಂ ಸರ್, ತುಂಬ ವೆರೈಟೀಸ್ ಸಿಗ್ತಾ ಇದೆ ನೋಡಿ. ಇದೆಲ್ಲ ಮಣ್ಣಿಂದೇ ಇರ್ಬೋದು. ಮೊದಲೆಲ್ಲ POP ನೋಡ್ತಿದ್ರು, ಅಟ್ಲೀಸ್ಟ್ ಜನಕ್ಕೆ ಈಗ ಮಣ್ಣಿಂದ ಸಿಗ್ತಾ ಇದೆ ಸೇಮ್ ವೆರೈಟೀಸ್. ಪ್ಲಸ್ ಇನ್ನೊಂದೇನು ಹೇಳ್ಕೊತೀವಿ ಅಂದರೆ, POP ಬ್ಯಾನ್ ಮಾಡಂಗಿದ್ರೆ ದಯವಿಟ್ಟು ನಮಗೆ ಜನವರಿಲೇ ಅದೊಂದು ಅನೌನ್ಸ್ಮೆಂಟ್ ಮಾಡಿ ಅದನ್ನು ಸ್ಟಾಪ್ ಮಾಡಿ. ಯಾಕೆಂದರೆ ಸುಮಾರು ಜನ ಏನು ಮಾಡ್ತಾರೆ, ಲಾಸ್ಟ್ ಮಂತಲ್ಲಿ ಅನೌನ್ಸ್ ಮಾಡ್ತಾರೆ POP ಬ್ಯಾನ್ ಅಂತ. ಆಲ್ರೆಡಿ ಎಲ್ಲರೂ ಇಳಿಸ್ಬಿಟ್ಟಿರ್ತಾರೆ, ಸೇಲ್ಸ್ ಸ್ಟಾರ್ಟ್ ಆಗೋಗಿರುತ್ತೆ. POP ಏನಾದ್ರು ಸ್ಟಾಪ್ ಮಾಡಂಗಿದ್ರೆ ನಮಗೆ ಜನವರಿಲೇ ದಯವಿಟ್ಟು ಮೊದಲೇ ಹೇಳಿಸ್ಬಿಡಿ. ಎವ್ರಿ ಇಯರ್ ಹೈಕ್ ಆಗ್ತದೆ ಮೇಡಮ್. ಯಾಕೆಂದರೆ ಡೀಸೆಲ್ ರೇಟ್ ಜಾಸ್ತಿ ಆಯಿತು, ಮತ್ತು ಟೋಲ್ ರೇಟ್ ಜಾಸ್ತಿ ಆಯಿತು. ಅದರಿಂದ ಟ್ರಾನ್ಸ್ಪೋರ್ಟ್ ಜಾಸ್ತಿ ಆಗಿದೆ. ಪ್ಲಸ್ ವರ್ಕರ್ಸು, ಇವತ್ತಿಗೆ ವರ್ಕರ್ಸ್ ರೇಟ್ ಎಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ನಾವೆಲ್ಲಿ ಹೋಲ್ಸೇಲ್ ಬೈ ಮಾಡ್ತೀವಿ, ಅವರೇ ಜಾಸ್ತಿ ಮಾಡಿದ್ದಾರೆ. ಬೇಜಾರಾಗಿದ್ದಾರೆ, ದುಡ್ಡು ಓಡಾಡ್ತಿಲ್ಲ. ಒಂದೇ ತಿಂಗಳಲ್ಲಿ 3 ಹಬ್ಬ ಬಂತು. ಲಕ್ಷ್ಮೀ ಹಬ್ಬ ಇರ್ಬೋದು, ಕೃಷ್ಣ ಜನ್ಮಾಷ್ಟಮಿ ಇರ್ಬೋದು, ಇದಿರ್ಬೋದು. ಅದರಿಂದ ಪ್ಲಸ್ ಇನ್ನೊಂದು ಏನೋ ದುಡ್ಡುಗಳು ಓಡಾಡ್ತಿಲ್ಲ, ಜನಗಳು ಹತ್ರ ದುಡ್ಡು ಓಡಾಡ್ತಿಲ್ಲ, ಯೋಚನೆ ಮಾಡ್ತಾರೆ. ಯಾಕೆಂದರೆ ಎಲ್ಲದರಲ್ಲೂ ಪ್ರೈಸಸ್ ಜಾಸ್ತಿ ರೈಸ್ ಆಗಿದೆ. ಜನನ ಯೋಚನೆ ಮಾಡ್ತಾರೆ ತಗೊಳಕ್ಕೆ. ಇಡಕ್ಕೆ ಬೇಜಾರಲ್ಲಿ ಹಿಡ್ದವ್ರೆ. ಯಾಕೆಂದರೆ ಬಾಂಬೆದು ಮಣ್ಣಿಂದು ರೇಟ್ ಜಾಸ್ತಿ ಇದೆ. ಅವ್ರಿಗೆ ಚೆನ್ನಾಗಿರೋದು ಬೇಕು, ಪಾಪ ಕಡಿಮೆದು ಕೇಳ್ತಾವ್ರೆ. ಏನು ಮಾಡೋಕ್ಕಾಗಲ್ಲ ಸರ್. ಏನೋ ನಮ್ಮ ಕಡಿಮೆ ಬಂದರೆ ನಾವು ಕಡಿಮೆ ಕೊಡ್ಬೋದು. ಎಲ್ಲ ರೇಟ್ ಜಾಸ್ತಿ ಆಗಿದೆಯಲ್ಲ. ಮ್ಯಾಮ್, ಇವತ್ತು ಗಣೇಶ ಚತುರ್ಥಿ, ಏನ್ ಅನ್ನಿಸ್ತಿದೆ ನಿಮ್ಗೆ? ನಮ್ಗೆ ಏನ್ ಅನ್ಸ್ತಾ ಇದೆ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಗಣೇಶ ಹಬ್ಬ ಬಂತಲ್ಲ, ಮನೇಲಿ ನಾವು ಗಣೇಶ ಕುಣಿಸ್ತೀವಿ. ಇಂಥ ಪುಟ್ಟ ಪುಟ್ಟ ಗಣೇಶಗಳು ತುಂಬಾ ಚೆನ್ನಾಗಿ ಬಂದಿದೆ. ಈ ಸತಿನೇ ಹಬ್ಬ ತರನೇ ಕಾಣಿಸ್ತಾ ಇದೆ. ನಮ್ದು ಹೋದ್ ಸತಿ ಎಲ್ಲ ಅಷ್ಟು ಕಾಣಿಸ್ತಾ ಇಲ್ಲ. ಈ ಸತಿ ಪ್ರತಿಯೊಂದು ಹಬ್ಬ, ಇವತ್ತು ಗೌರಿ ಹಬ್ಬದ ಶುಭಾಶಯಗಳು. ಇದ್ರೂ ಈ ತರ ಗಣೇಶ ಎಲ್ಲ ತುಂಬಾ ಚೆನ್ನಾಗಿ ನಡೀತಾ ಇದೆ. ಹೌದು, ನಾವು ಮನೇಲಿ ಕುಣಿಸುತ್ತೆ. ತುಂಬಾ ಚಂದ. ಚಿಕ್ಕ ವಯಸ್ಸು ಜ್ಞಾಪಕ ಬರುತ್ತೆ. ಚಿಕ್ಕ ವಯಸ್ಸಲ್ಲಿ ಅಮ್ಮನ ಸೀರೆ ಎಲ್ಲ ಕಟ್ಟಿ ಹಾಕೋದು, ಆಮೇಲೆ ಕಲರ್ ಪೇಪರ್ಗೆ ಕೊಡೋದು, ಇದೆಲ್ಲ ತರಿಸಿ ಇದು ಮಾಡೋದು ತುಂಬಾ ಇಷ್ಟ. ಆ ತರ ಲೈಫ್ ಇವಾಗ ಬರಲ್ಲ. ಇದ್ರೂ ಇಷ್ಟು ಈ ಸತಿ ಹಬ್ಬಗಳು ತುಂಬಾ ಚೆನ್ನಾಗಿ ನಡೀತಾ ಇದೆ. ಗಣೇಶನಿಗ ಏನೇನ್ ಮಾಡ್ಕೊಳ್ತೀವಿ, ಕಡುಬು ಮಾಡ್ತೀವಿ, ಗಜ್ಜೂರ ಮಾಡ್ತೀವಿ ಗಣೇಶನಿಗೆ, ಆಮೇಲೆ ಮೋದಕ ಮಾಡ್ತೀವಿ, ಪುಳಿಯೋದರೆ ಮಾಡ್ತೀವಿ, ಚಿತ್ರಾನ್ನ ಗಣೇಶನ್ಗೆ ಏನೇನು ಇಷ್ಟ ಪದಾರ್ಥಗಳು ಅಷ್ಟು ಮಾಡಿ ಗಣೇಶನ್ಗೆ ಇಡ್ತೀವಿ. ಎಲ್ಲ ಪೂಜೆ ಮಾಡಿಬಿಟ್ಟು ಸಾಯಂಕಾಲ ಡ್ಯಾನ್ಸ್ ಗಿನ್ಸ್ ಎಲ್ಲ ಆಡ್ಬಿಟ್ಟು ಕರ್ಕೊಂಡೋಗಿ ಕೆರೆಯಲ್ಲಿ ಬಿಟ್ಬಿಟ್ಟು ಬಾಯ್ ಅಂತ ತೋರಿಸ್ಕೊಂಡು ಬರ್ತೀವಿ. ನಂದು ಕೆರೆ ಬಂದು ಇವಾಗ ಸಂದನ್ ಮಿಸ್ ಏರಿಯಾ ಬಿರೋದು, ಸದಾಶಿವನಗರ. ಇಲ್ಲಾಂದ್ರೆ ಇವಾಗ ಮನೆ ಹತ್ರನೇ ಬಂದಿದೆಯಲ್ಲ, ಅಲ್ಲಿ ಬಿಡ್ತೀವಿ ನಾವು. ಹೌದು, ಗಣೇಶನ್ ನೋಡಿದ್ರೆ ತುಂಬಾ ಖುಷಿನೇ. ಅದು ಇವನ್ನ ನೋಡಿದ್ರೆ ತುಂಬಾ ಖುಷಿನೇ. ಯಾವ ಹಬ್ಬಕ್ಕೆ ಏನ್ ಖುಷಿ ಬರುತ್ತೆ ಗೊತ್ತಿಲ್ಲ, ನಮ್ದು ಈ ಗಣೇಶನ ಹಬ್ಬಕ್ಕೆ ಅಂದ್ರೆ ತುಂಬಾ ಖುಷಿನೇ. ಥ್ಯಾಂಕ್ಸ್ ಮ್ಯಾಮ್. ಸರ್, ಈ ಬಾರಿ ಎಷ್ಟು ರೀತಿಯ ಗಣೇಶಗಳು ಲಭ್ಯ ಇದೆ? ನಮಸ್ತೆ ಮೇಡಮ್. ಈ ರೀತಿ ತುಂಬ ನಾನಾ ವಿಧವಾದ ಗಣೇಶಗಳು ಲಭ್ಯ ಇದೆ. ತುಂಬ ಮಾರ್ಕೆಟ್ನಲ್ಲಿ ತುಂಬ ವಿಧವಾದ ರೀತಿಯ ಡಿಸೈನಲ್ಲಿ ಗಣೇಶಗಳು ಚೆನ್ನಾಗಿದೆ. ಈ ಹೋದ ಸಾರಿಗಿಂತ ಈ ಸಾರಿ ತುಂಬ ಗಣೇಶಗಳು ತುಂಬ ವೇರಿಯಂಟಾಗಿ ಇದೆ. ಎಲ್ಲ ಕಡೆನೂ ಚೆನ್ನಾಗಿ ಸೇಲ್ ಆಗ್ತಾ ಇದೆ. ಜನಗಳು ತುಂಬ ಮುತುವರ್ಜಿ ವಹಿಸಿ, ಕಾಳಜಿ ವಹಿಸಿ ಎಲ್ಲ ಕೊಂಡ್ಕೊಳ್ತಾರೆ. ಮೇಡಮ್, ಬೇಸಿಕ್ಕಿಂದ 1000ದಿಂದ 10,000, 12,000 ಈ ರೀತಿಯಾಗಿ ವೇರಿಯಂಟಲ್ಲಿ ಇದೆ. ಅದು ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ.
ಚೆನ್ನಾಗಿರೋ ಗಣೇಶಗಳೆಲ್ಲ ಒಂದು ಸ್ವಲ್ಪ ದುಬಾರಿನೇ ಇದೆ ಈ ಬಜಾರ್ನಲ್ಲಿ. ಅಂದ್ರೆ ಹೋದ್ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಈ ವರ್ಷ ವ್ಯಾಪಾರ ಹೇಗ್ ನಡೀತಿದೆ ಅಂತ? ಈ ವರ್ಷ ವ್ಯಾಪಾರ ಏನಂದರೆ ಕೆಲವು ಏರಿಯಾಗಳಲ್ಲಿ ಅಲ್ಲಲ್ಲಿ ಫುಟ್ಪಾತ್ನಲ್ಲಿ ಇಟ್ಟು ವ್ಯಾಪಾರಗಳು ಮಾಡೋರು, ಎಲ್ಲ ಕಡೆ ತುಂಬ ಚೆನ್ನಾಗಿರೋದು. ಬಟ್ ಏನಂದರೆ ಈಗ ಒಂದು ಸ್ವಲ್ಪ ಏನೋ ಟ್ರಾಫಿಕ್ ರೂಲ್ಸು ಅದು ಇದು ಒಂದು ಸ್ವಲ್ಪ ಸ್ಟ್ರಿಕ್ಟ್ ಆಗಿರೋದ್ರಿಂದ ಅಲ್ಲೆಲ್ಲೂ ನೋಡೋದಕ್ಕೆ ಸಿಗ್ತಾ ಇಲ್ಲ. ಬಟ್ ಇಂಟೀರಿಯಲ್ ಇಟ್ಕೊಂಡು ತುಂಬ ಚೆನ್ನಾಗಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಗ್ರಾಹಕರ ಪ್ರತಿಕ್ರಿಯೆ ಹೇಗಿದೆ ಸರ್? ಗ್ರಾಹಕರ ಪ್ರತಿಕ್ರಿಯೆ ಹೇಗಿದೆ ಅಂದರೆ ಅವರೆಲ್ಲ ತುಂಬ ಮುತುವರ್ಜಿಸಿ ಒಳ್ಳೆ ಗೌರಿ ಗಣೇಶ ಹಬ್ಬನ ಒಂದು ಸ್ವಲ್ಪ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡೋ ರೀತಿಲಿ ಎಲ್ಲ ಬಂದೆಲ್ಲ ವಿಸಿಟ್ ಮಾಡಿ ಎಲ್ಲ ತೊಗೊಳ್ತಾ ಇದ್ದಾರೆ, ಪರ್ಚೇಸ್ ಮಾಡ್ತಾ ಇದ್ದಾರೆ. ಚೆನ್ನಾಗಿದೆ, ಹಬ್ಬದ ವಾತಾವರಣದ ರೀತಿಯೇ ಇದೆ. ಇದೆಲ್ಲ ಎಲ್ಲಿಂದ ತಂದಿದ್ದೀರಿ ಸರ್? ಇದೆಲ್ಲ ಮಾರಾಟಕ್ಕೆ ಕೆಲವರು ಇಲ್ಲೇ ಓನ್ ಆಗಿ ಪ್ರಿಪೇರ್ ಮಾಡಿದ್ದಾರೆ, ಕೆಲವರು ಔಟ್ಸೈಡು ಆಂಧ್ರ, ಬಾಂಬೆ ಮತ್ತು ತಿರ್ಗಾ ಎಲ್ಲಿ ಮ್ಯಾನುಫ್ಯಾಕ್ಚರ್ಗಳಾಗುತ್ತೆ ಮಾಡ್ತಾರೆ ಕಲಾವಿದರು, ಅದನ್ನು ತಯಾರು ಮಾಡ್ತಾರೆ. ಅಲ್ಲಿಂದ ಟ್ರಾನ್ಸ್ಪೋರ್ಟ್ ಮೂಲಕನೂ ತರಿಸ್ಕೊಂಡು ಗ್ರಾಹಕರಿಗೆ ಮತ್ತು ಕಸ್ಟಮರ್ಸ್ಗೆ ತಲುಪಿಸ್ತಾ ಇದ್ದಾರೆ. ಥ್ಯಾಂಕ್ ಯು. ಸರ್, ಈ ಬಾರಿ ಎಷ್ಟು ರೀತಿಯ ಗಣೇಶಗಳು ಲಭ್ಯ ಇದೆ? ಈ ಬಾರಿ ಬಂದಿದ್ದೇನೆ ಸಾಂಗ್ಲಿಯಿಂದ ಬಂದಿದೆ ಹೊಸ ಗಣಪತಿ, ನ್ಯೂ ಇಂಟ್ರಡಕ್ಷನ್ ಆಗಿದೆ. ನೋಡಿ ಇಲ್ಲಿರೋದೆಲ್ಲ ಸಾಂಗ್ಲಿಯಿಂದ ಬಂದಿರೋದು, ಈ ವರ್ಷನೇ ಇಂಟ್ರಡಕ್ಷನ್ ಆಗಿರೋದು ವಿತ್ ಡ್ರೆಸ್ಸು. ಬಟ್ ಜನ ಬಂದು ಅದನ್ನು ಯಾಕೋ ಅಷ್ಟು ಲೈಕ್ ಮಾಡ್ತಾ ಇಲ್ಲ. ನಮ್ಮ ಬಾಂಬೆದು ಪೇಣಿಂದ ಬರೋ ಗಣಪತಿ ಮತ್ತು ಅಹಮದ್ನಗರಿಂದ ಬರೋ ಗಣಪತಿ ಮಾತ್ರ ಜನ ತುಂಬ ಲೈಕ್ ಮಾಡ್ತಿದ್ದಾರೆ. ಅದು ನೋಡೋಕ್ಕೂ ಆ ಗಣಪತಿ ನೋಡ್ತಾ ಇದ್ದಂಗೆ ಎಲ್ಲರಿಗೂ ಅಟ್ರ್ಯಾಕ್ಟ್ ಆಗ್ತಾಯಿದೆ. ಅಯ್ಯೋ ಈ ಬೇಡ ನಮ್ಮ ಲೋಕಲ್ ಗಣಪತಿ ಇಡ್ತೀನಿ ಅನ್ನೋರು ಆ ಗಣಪತಿಗೆ ಹೋಗ್ತಾ ಇದ್ದಾರೆ. ಇವಾಗ ನಮ್ಮ ಜನ ಏನಾಗಿದ್ದಾರೆ, ಎಲ್ಲನೇ ಬಾಂಬೆ ಗಣಪತಿಗೆ ಕ್ರೇಜ್ ಆ ಕಡೆ ಆಗೋಗಿದೆ. ಎಲ್ಲರೂ ಇವಾಗ 90% ಆ ಕಡೆಗೆ ಅದನ್ನೇ ಚೂಸ್ ಮಾಡ್ತಾ ಇದ್ದಾರೆ. ಬೀದಿಯಲ್ಲಿಡೋರು ಮತ್ತು ಮನೇಲಿಡೋರು ಎಲ್ಲರೂ ಕಂಪ್ಲೀಟಾಗಿ ಅದನ್ನೇ ಟರ್ನ್ ಆಗಿದ್ದಾರೆ. ಯಾವ ದರದಿಂದ ಯಾವ ದರದವರೆಗೆ ಇದೆ? ಸ್ಟಾರ್ಟಿಂಗ್ ಪ್ರೈಸ್ ಬಂದು 200 ರೂಪಾಯಿಂದ ಹಿಡಿದು, ಅಂದರೆ ಮಕ್ಕಳ ಸೈಜ್ ಚಿಕ್ಕದು, ತುಂಬ ಚಿಕ್ಕದು, 200 ರೂಪಾಯಿಂದ ಹಿಡಿದು ಅಪ್ ಟು 35,000ವರೆಗೂ ಇದೆ. ಮಣ್ಣಲ್ಲಿ ಮಾಡಿರೋದು ಇದೆಲ್ಲ ಮಣ್ಣಲ್ಲಿ ಮಾಡಿರೋ 100%, 95% ನನ್ನ ಹತ್ರ ಇರೋದೆಲ್ಲ ಮಣ್ಣೆ. ಈ 1 ಇಯರ್ ಇಡೋದಕ್ಕೆ ಮಾರ್ವಾಡಿಸು 1 ತಿಂಗಳು ಮುಂಚೆನೇ ಬುಕ್ ಮಾಡಿದರು. 1 ಇಯರ್ ಇಟ್ಟು ಮುಂದಿನ ವರ್ಷದಲ್ಲಿ ವಿಸರ್ಜನೆ ಮಾಡ್ತಾರೆ. ಅವ್ರಿಗೆ ಮಾತ್ರ ಒಂದು 10ರಿಂದ 12 ಪೀಸ್ ತಂದು ಅದು ತೊಗೊಂಡು ಹೊಟ್ಟೋದ್ರು ಅವರು. ಅಂದ್ರೆ ಹೋದ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಈ ವರ್ಷ ಬೆಲೆ ಏರಿಕೆ ಆಗುತ್ತೆ? 100%, 18 to 20% ಜಾಸ್ತಿ ಆಗಿದೆ. ಲೇಬರ್ ಜಾಸ್ತಿ ಮಾಡಿದ್ದಾರೆ ಮತ್ತು ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಮಾಡಿದ್ದಾರೆ ಮತ್ತು ಪೇಂಟ್ ಬೆಲೆ ರೈಸ್ ಆಗಿದೆ, ಅದು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಗ್ರಾಹಕರ ಪ್ರತಿಕ್ರಿಯೆ ಹೇಗಿದೆ ಸರ್? ಅಂದರೆ ಜನದ್ದು ಪ್ರತಿಕ್ರಿಯೆ ಬಂದು ಎಲ್ಲ ತುಂಬ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಯಾಕೆ ಇನ್ನೂ ತರಿಸಬಾರ್ದ ಅಂತಾರೆ. ನಮ್ಮ ಹತ್ರ ಅಷ್ಟು ಜಾಗ ಇಲ್ಲ ಇಲ್ಲಿ ಇಟ್ಕೊಳ್ಳೋದಕ್ಕೆ, ಯಾಕಂದರೆ ಮಣ್ಣಿಂದೆಲ್ಲ ತುಂಬ ಡೆಲಿಕೇಟ್. POP ಆದರೆ ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ, ಇದು ತುಂಬ ಡೆಲಿಕೇಟು. ಆದರೂ ಲಾಸ್ಟ್ ಇಯರ್ಗಿನ ಈ ಇಯರ್ ಬಂದು ಎಷ್ಟು ತರಿಸ್ಬೇಕು 150% ಜಾಸ್ತಿನೇ ತರಿಸಿದ್ದೀನಿ. ಆದ್ರೂ ಅದರಲ್ಲೂ ಎಲ್ಲ ಸೋಲ್ಡ್ ಔಟ್ ಆಯಿತು. ಕೆಲವು ಬೇರೆ ಬ್ರ್ಯಾಂಡ್ ತಂದಿದ್ದೀನಿ ಕಂಪೇರ್ ಮಾಡೋದಕ್ಕೆ, ಫಸ್ಟ್ ಕ್ವಾಲಿಟಿಗೂ ಸೆಕೆಂಡ್ ಕ್ವಾಲಿಟಿಗೂ. ಬಟ್ ಎಲ್ಲರೂ ಫಸ್ಟ್ ಕ್ವಾಲಿಟಿಗೆ ಹೋಗಿದ್ದಾರೆ ಹೊರತು ಸೆಕೆಂಡ್ ಕ್ವಾಲಿಟಿ ಯಾರೂ ಮುಟ್ತಾ ಇಲ್ಲ. ಎಷ್ಟು ವರ್ಷಗಳಿಂದ ನೀವು ಗಣೇಶ? ನಮ್ಮದು ಇದು 79th ಇಯರು, ನಾನು 3rd ಜನರೇಷನ್ನು. ನನ್ನ ಹ್ಯಾಂಡ್ ಓವರ್ ಬಂದು 35 ಇಯರ್ಸ್ ಆಯಿತು. ಇಲ್ಲಿ ಮಲ್ಲೇಶ್ವರಮಲ್ಲೇ ಇದೇ ಮಲ್ಲೇಶ್ವರಮೇ ಹುಟ್ಟಿ ಬೆಳೆದಿದ್ದ ಜಾಗ ಎಲ್ಲ ಇದೆ. ಓಕೆ ಸರ್. ಓಕೆಮ್ಮ, ಥ್ಯಾಂಕ್ ಯು.